ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ MJ ವ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂಷನ್ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ ಮೊದಲನೇ ಸಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ಮನೆ ದೇವ್ರ ಪೂಜೆಗೆ ಹೋಗಿದ್ದೀವಿ ಅಂತ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕೋರ್ಮಂಗ್ಲ ಈಜಿಪುರದ ಹತ್ರ ಇರೋ ಬಾಲಾಜಿ ಸ್ಟ್ಯಾಚ್ಯೂ ಅಂದರೆ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಕ್ರೌಡ್ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಇನ್ನು ದೇವಸ್ಥಾನದ ಒಳಗಡೆ ಹೆಂಗಿದೆಯೋ ಗೊತ್ತಿಲ್ಲ, ಫುಲ್ ಎಲ್ಲ ಟ್ರಾಫಿಕ್ ಆಗಿಬಿಟ್ಟಿದೆ. ಇವತ್ತು ರಜಾ ಅಲ್ವಾ, ತುಂಬ ಜನ ಇದ್ದಾರೆ. ನಾವು ಇದೇ ಫಸ್ಟ್ ಟೈಮ್ ಬರ್ತಾರದು. ಸುಮಾರು ಸಲ ಅನ್ಕೊಂಡ್ವಿ ಬರಬೇಕು, ಓಪನಿಂಗಲ್ಲೆಲ್ಲ ಅನ್ಕೊಂಡ್ವಿ ಬರಬೇಕು ಅಂತ. ಸೊ ನ್ಯೂ ಇಯರ್ ಟೈಮಲ್ಲೇ ಬರಬೇಕು ಅಂತ ಅನ್ಕೊಂಡಿದ್ದು. ನ್ಯೂ ಇಯರ್ ಟೈಮಲ್ಲಿ ನನ್ನ ಹಸ್ಬೆಂಡಿಗೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸಡನ್ನಾಗಿ ಹೋಗಿದ್ದು. ಇಲ್ಲಾಂದರೆ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬರಬೇಕು ಅಂತಲೇ ಅಂದ್ಕೊಂಡ್ವಿ. ಬಟ್ ಆಗಿಲ್ಲ, ಇವತ್ತು ಟೈಮ್ ಕೂಡ ಬಂದಿದೆ. ಸೊ ಹೋಗಿ ಇವತ್ತಾದ್ರೂ ದರ್ಶನ. ನಿಮ್ಗೆ ಗೊತ್ತು, ನಾನು ಹೇಳಿದ್ದೀನಿ ಒಂದೆರಡು ವ್ಲಾಗ್ಸಲ್ಲಿ ಹೇಳಿದ್ದೆ, ನನಗೆ ವೆಂಕಟೇಶ್ವರ ಅಂತ ಅಂದರೆ ತುಂಬ ಇಷ್ಟವಾದ ದೇವರು ಅಂತ. ಸೊ ಹಾಗೆ ತಿರುಪತಿ ಕೂಡ ನಾವು ಬುಕ್ ಮಾಡಿದ್ದೀವಿ. ಅಂದರೆ ಇದು ಜಾನ್ ಅಲ್ವಾ, ಸೊ ಏಪ್ರಿಲ್ಗೆ ಬುಕ್ ಮಾಡಿದ್ದೀವಿ. ಏಪ್ರಿಲ್ 2ಗೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇಲ್ಲಿ ದರ್ಶನ ಮಾಡಿಸ್ಕೊಂಡ್ಬಿಟ್ಟು ಇದೊಂದು ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಸ್ಟ್ಯಾಚು, ತುಂಬ ವೈರಲ್ ಎಲ್ಲ ಆಗಿತ್ತು ಅವಾಗ. ಸೊ ಇವಾಗ ಬಂದಿದ್ದೀವಿ ಈ ಪ್ಲೇಸ್ಗೆ. ಈ ದೇವಸ್ಥಾನದಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ನ ಮೇನ್ ರೋಡಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ಬೇಕಾಗತ್ತೆ. ಸುಮಾರು 700 ಮೀಟರ್ಸ್ ದೂರ ಇತ್ತು. ಬಟ್ ನಾವು ಒಳಗಡೆ ಬಂದುಬಿಟ್ಟಿದ್ವಿ ಕಾರ್ ತೊಗೊಂಡು. ಮತ್ತೆ ಅದನ್ನು ಯೂ ಟರ್ನ್ ಹಾಕೊಂಡು ಹೋಗೋದು ಕೂಡ ಎಲ್ಲೂ ಸ್ಪೇಸ್ ಇಲ್ಲ. ಅದನ್ನು ತುಂಬ ದೂರ ಸುತ್ತಾಕೊಂಡು ಹೋಗಬೇಕಿತ್ತು. ಹಾಗಾಗಿ ನಾವು ತುಂಬ ಹಿಂದೆನೇ ಹಾಕ್ಬಿಟ್ಟು ಸುಮಾರು 1.5 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ಬಂದ್ವಿ. ಹಾಗೆ ಕಮೆಂಟಲ್ಲಿ ಕೂಡ ಕೇಳಿದ್ರಿ ಇದ್ರದ್ದು ಲೊಕೇಶನ್ ಎಲ್ಲಿ ಅಂತ. ಇದ್ರ ಲೊಕೇಶನ್ ಬಂದು ಕೋರ್ಮಂಗ್ಲ ಈಜಿಪುರ ಹತ್ರ ಬರುತ್ತೆ. ಸೊ ನಮ್ಮ ಮನೆಯಿಂದ ಇದು ಸ್ವಲ್ಪ ಹತ್ರ ಅಂತಲೇ ಹೇಳ್ಬೋದು. ಸ್ವಲ್ಪ ಅಂತಂದರೆ 1 ಅವರ್ ಆಗುತ್ತೆ. ಟ್ರಾಫಿಕ್ ಏನಾದರೂ ಇತ್ತು ಅಂದರೆ 1.5 ಅವರ್ ಆಗುತ್ತೆ. ಇನ್ನು ನಾವು ಹೋದಾಗ ಅಂತೂ ಫುಲ್ಲು ಮೋಡ ಮುಚ್ಕೊಂಡಿತ್ತು, ಸಣ್ಣದಾಗಿ ಹನಿ ಬೀಳ್ತಾ ಇತ್ತು. ಹಾಗೆ ಕ್ರೌಡ್ ಕೂಡ ತುಂಬಾ ಚೆನ್ನಾಗಿತ್ತು. ಕ್ರೌಡ್ ಇದ್ದಾಗ ಎಲ್ಲೇ ಹೋಗೋದಕ್ಕೂ ನಂಗೆ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಅದ್ರ ವೈಬೇ ಬೇರೆ ಥರ ಇರುತ್ತೆ. ಇನ್ನು ಮೇಲೆ ಸ್ಟ್ಯಾಚ್ಯೂ ಹತ್ರ ಹೋಗಬೇಕು ಅಂದರೆ ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. 10 ಇಯರ್ಸ್ ಅಬೋವ್ ಇರೋ ಮಕ್ಕಳಿಗೆಲ್ಲ ಕೂಡ ಚಾರ್ಜ್ ಮಾಡ್ತಾರೆ 100 ರೂಪೀಸ್ ಟಿಕೆಟು. ಸೊ ನಾನು ಬೇಡ ಅಂತ ಅಂದೆ, ಬಟ್ ನನ್ನ ಹಸ್ಬೆಂಡ್ ಇಲ್ಲ ಹೋಗೋಣ, ಇಷ್ಟು ದೂರ ಬಂದಿದ್ದೀವಿ, ಮೇಲ್ಗಡೆ ಹೋಗಿ ಪಾದ ಮುಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನನಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಸೇರಿ 200 ರೂಪೀಸ್ ಟಿಕೆಟ್ ತೊಗೊಂಡು ಅಲ್ಲಿಂದ ಮೇಲೆ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಹತ್ರದಿಂದ ನೋಡೋದಕ್ಕಂತೂ ತುಂಬ ಇಷ್ಟ ಆಯಿತು ನನಗೆ. ಇನ್ನು ಅಲ್ಲಿಂದ ಮೇಲೆಯಿಂದ ಕೆಳಗಡೆ ನೋಡಿದ್ರೆ ಕಲ್ಯಾಣಿ ಇದೆ, ಬಟ್ ಅಷ್ಟೊಂದೇನು ನೀಟಾಗಿರಲಿಲ್ಲ, ಬಿಕಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಆ್ಯಂಡ್ ಹಾಗೆ ಒಳಗಡೆ ಕೂಡ ಅಷ್ಟೇ ಕೆಲವೊಂದು ದೇವರೆಲ್ಲ ಇತ್ತು. ಅಲ್ಲೆಲ್ಲ ಹೋಗಿ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಹಾಗೆ ಇಲ್ಲಿ ಅದ್ರದ್ದು ಏನು ನಕ್ಷೆ ಇರುತ್ತಲ್ಲ, ಮ್ಯಾಪ್ ಇರುತ್ತಲ್ವ, ಸೊ ಅದನ್ನು ಕೂಡ ಹಾಕಿದ್ರು ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಏನಿದೆ ಅಲ್ಲಿಂದ ಆರ್ಚ್ ಇಲ್ಲಿ ಬರುತ್ತೆ, ಅಲ್ಲಿಂದ ದೇವರ ಗರ್ಭಗುಡಿ ಎಲ್ಲಿ ಬರುತ್ತೆ, ಇದನ್ನೆಲ್ಲ ಒಂದು ಆರ್ಚ್ ಮಾಡಿದ್ರು. ಸೊ ಅದು ಒಂಥರ ಚೆನ್ನಾಗಿತ್ತು. ಇನ್ನು ಬೆಂಗಳೂರಲ್ಲೇ ಇಟ್ಕೊಂಡು ಯಾರೆಲ್ಲ ಈ ಪ್ಲೇಸ್ಗೆ ಹೋಗಿಲ್ಲ ಒಂದ್ಸಲ ಹೋಗಿ ಬನ್ನಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ತುಂಬ ಪ್ರಶಾಂತವಾಗಿರುತ್ತೆ, ತುಂಬ ಖುಷಿ ಕೂಡ ಆಗುತ್ತೆ. ನನಗಂತೂ ಈ ಥರ ದೇವಸ್ಥಾನಗಳಿಗೆ ಹೋಗೋದಂದರೆ ತುಂಬಾ ಇಷ್ಟ. ಆಗಾಗ ಹೋಗ್ತಾನೆ ಇರ್ತೀನಿ. ಇನ್ನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಕಡಲೆಕಾಯಿ ಎಲ್ಲ ಕೇಳ್ತಿದ್ರು. ಇನ್ನು ಆಚೆ ಕಡೆ ಈ ಥರದ್ದೆಲ್ಲ ಇಟ್ಟಾಗ ನಮಗೂ ಕೂಡ ಆಸೆ ಆಗುತ್ತಲ್ವ ತಗೊಳ್ಳೋದಕ್ಕೆ. ಹಾಗೆ ಮಕ್ಕಳು ಕೇಳ್ತಾಯಿದ್ರು ಅಂತ ಅಂದ್ಬಿಟ್ಟು ಮಕ್ಕಳು ಕಡಲೆಕಾಯಿ, ಆಮೇಲೆ ಇದು ನಾವು ಅಜ್ಜಿ ಕೂದಲು ಅಂತ ಹೇಳ್ತಾ ಇದ್ವಿ, ಗೊತ್ತಿಲ್ಲ ಯಾರ್ಯಾರು ಏನಂತೀರಂತ. ಸೋನ್ ಪಾಪಡಿ ಅಲ್ಲ, ಬಟ್ ಸೋನ್ ಪಾಪಡಿ ತರಾನೇ ಇರುತ್ತೆ, ಬಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಜಾಮೂನ್ ಕೇಳಿದ್ರು, ಜಾಮೂನ್ ಕೂಡ ಈಸ್ಕೊಟ್ವಿ. ಅವಾಗ ಏನೋ ಚಾಲೆಂಜ್ ಬೇರೆ ಆಗ್ತದಪ್ಪ ನನ್ನ ಹತ್ರ. ಏನಂತ ಏನೋ ಹೇಳ್ತೀನಿ, ನನ್ಗೆ ಜಾಮೂನ್ ಇಸ್ಕೊಡು ಅಂತ. ಒಂದು ಕೊಡು. ನಿಮಗೆ ಬೇಕಿದ್ರೆ ಜಾಮೂನು 100 ಮಾಡ್ಬಿಡಿ, 100 ಕೊಟ್ಬಿಡು. ಮಾಡ್ದ ಇದೇನು ಬರ್ತಿರಲಿಲ್ಲ ಜಾಮೂನ್ ಚೆಲ್ಬೇಡುವ, ಅದಾಗಲ್ಲ ಬಿಡುತ್ತೆ ಕೀಳೋದಕ್ಕೆ. ಪೀಸ್ ಮಾಡಕ್ಕೆ
ಆಗಲೇ ಟೈಮು 3 ಗಂಟೆ ಹತ್ರ ಆಯಿತು. ಸೊ ಹಾಗಾಗಿ ಊಟ ಮಾಡಿಕೊಂಡೆ ಒಂದೇ ಸಲ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ. ಇನ್ನು ನಾನು ಯೂಶ್ವಲಿ ಹೋಟೆಲ್ಗೆಲ್ಲ ಹೋದಾಗ ವೆಜ್ಜೆಲ್ಲ ಏನಾದ್ರು ತೊಗೊಂಡ್ರೆ ಜಸ್ಟ್ ಫ್ರೈಡ್ ರೈಸ್ ಆ ಥರದ್ರಲ್ಲೇ ಹೋಗ್ತೀನಿ. ಹಾಗೆಯೇ ಇವತ್ತು ನೂಡಲ್ಸ್ ತೊಗೊಳ್ಳೋಣ ಅಂತಂದರು ಮಕ್ಕಳು. ಹಾಗೆ ನನ್ನ ಹಸ್ಬೆಂಡ್ ಮೀಲ್ಸ್ ತೊಗೊಂಡ್ರು. ಹಾನೆಸ್ಟಾಗಿ ಹೇಳ್ಬೇಕು ಅಂತಂದರೆ ನಮ್ಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಸರಿ ನನಗೆ ಅದಿಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ದಹಿ ವಡೆ ತೊಗೊಳ್ಳೋಣ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಬಿಟ್ಟು ತೊಗೊಂಡೆ. ಅದು ಕೂಡ ಚೆನ್ನಾಗಿರಲಿಲ್ಲ. ಒಂಥರ ಇತ್ತು, ತುಂಬ ಸ್ವೀಟ್ ಹೊಡಿತಾ ಇತ್ತು. ಒಂಚೂರು ಇಷ್ಟನೇ ಆಗಲಿಲ್ಲ. ಅದನ್ನು ಹಾಗೆ ಬಿಟ್ಬಿಟ್ಟೆ. ಕೊನೆಗೆ ಒಂದು ಕಾಫಿ ತೊಗೊಂಡು ನಾನು ನನ್ನ ಹಸ್ಬೆಂಡ್ ಬೈಟು ಮಾಡಿಕೊಂಡು ಕುಡ್ಕೊಂಡು ಅಲ್ಲಿಂದ ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಕೆಲವೊಂದು ಹೋಟ್ಲಲ್ಲಿ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ನನಗೆ ಎಲ್ಲೋದ್ರೂ ಒಂದೊಂದ್ಸಲ ಫುಡ್ಡೇ ಸೆಟ್ ಆಗಲ್ಲ. ನೆಕ್ಸ್ಟ್ ಡೇ ಸ್ಟಮಕ್ ಅಪ್ಸೆಟ್ ಆಗೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಕೆಲವೊಂದು ಹೋಟ್ಲಲ್ಲಿ ನಿಜ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ನಾವು ಚೆನ್ನಾಗಿರುತ್ತೆ ಅಂತ ಹೋಗ್ತೀವೋ ಅಲ್ಲೇ ಚೆನ್ನಾಗಿರಲ್ಲ. ಇವಾಗ ಅಷ್ಟೇ ಅಲ್ಲಿ ಹೋಗಿ ದರ್ಶನ ಮಾಡಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗ್ತಾ ನಮ್ಮ ಭಾವನ ಮಗಳು ಮಾರತಹಳ್ಳಿಯಿಂದ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಲ್ಲಿ ಅಂದರೆ ಚನ್ನಸಂದ್ರದಲ್ಲಿ ಅವರು ಇರೋದು, ಅವ್ರ ಮಾವ ಮನೇಲಿರೋದು. ಬಟ್ ಅದು ವೀಕೆಂಡ್ ಅಲ್ವಾ, ಲೀವ್ ಅಲ್ವಾ, ಸೊ ಹಾಗಾಗಿ ಬರ್ತಾ ಇದ್ದಾಳೆ. ಪಿಕ್ ಮಾಡಿಕೊಂಡು ಮನೆ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಮನೆಗೆ ಹೋಗೋದು ಅಂತ. ಸೊ ಇವತ್ತಿನ ದಿನ ಹೀಗಿತ್ತು. ನನಗೆ ಫುಲ್ ಖುಷಿ. ಯಾಕಂದರೆ ಈ ದೇವಸ್ಥಾನಕ್ಕೆ ಎಷ್ಟೊಂದು ಸಲ ಅಂದ್ಕೊಂಡಿದ್ದೆ. ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ ಅಂದ್ಕೊಳ್ತಾ ಇದ್ರು ಈ ದೇವಸ್ಥಾನಕ್ಕೆ ಹೋಗೋಣ 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 ಅಂತ. ಬಟ್ ಹೋಗೋ ಟೈಮಲ್ಲೆಲ್ಲ ಏನಾದರೂ ಒಂದು ಕೆಲಸ ಅಥವಾ ಏನಾದರೂ ಎಲ್ಲಾದರೂ ಹೋಗ್ಬೇಕು ಅಂತ ಅರ್ಜೆಂಟಲ್ಲಿ ಏನೇನೋ ಆಗ್ಬಿಡೋದು. ಹಾಗಾಗಿ ಎಲ್ಲೂ ಹೋಗಿರ್ಲಿಲ್ಲ. ಇವತ್ತು ಕೂಡ ಹೋಗೋದು ಬೇಡ ಅಂತಾನೆ ಅನ್ಕೊಂಡಿದ್ದು. ಬಿಕಾಸ್ ಮನೆ ದೇವ್ರಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ. ಬಟ್ ಮತ್ತೆ ಅದು ಹಂಗೆ ಡಿಲೇ ಆಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಸರಿ ಬೇರೆಯವ್ರ ಮನೆಗಲ್ವಲ್ಲ, ದೇವಸ್ಥಾನದಿಂದ ತಾನೇ ಮನೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿಗೆ ಬಂದು ದರ್ಶನ ಅದು ಟೈಮ್ ಎಲ್ಲ ಕೂಡ್ ಬಂದಿರಬೇಕು. ಯಾವಾಗ ನಮಗೆ ಅದು ಅದೃಷ್ಟ ಇರುತ್ತೋ ದೇವ್ರನ್ನ ದರ್ಶನ ಮಾಡೋದಕ್ಕೆ, ಅವಾಗ್ಲೇನೆ ನಮಗೆ ಅಂತ ಅದೃಷ್ಟ ಕೂಡ್ ಬರೋದು. ಸೊ ಇವತ್ತು ಕೂಡ್ ಬಂದಿತ್ತು, ಹೋದ್ವಿ, ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಊಟ ಎಲ್ಲ ಮಾಡ್ಕೊಂಡು ನಿಜವಾಗ್ಲೂ ಊಟ ಚೆನ್ನಾಗಿರ್ಲಿಲ್ಲ. ಅದು ನನಗೆ ಇಷ್ಟನೇ ಆಗಲಿಲ್ಲ ಊಟ. ಅದು ಹೆಂಗೆ ತಿಂದ್ರು ಇವರು. ಅಟ್ಲೀಸ್ಟ್ ನೂಡಲ್ಸ್ ಆದರೂ ಒಂಚೂರು ಓಕೆ, ಬಟ್ ಆ ದಹಿ ಏನೋದು ವಡೆ ತೊಗೊಂಡಿದ್ದೆ ಚೂರು ಚೆನ್ನಾಗಿಲ್ಲ. ಬಾಯಿಲ್ಡಕ್ಕಾಗಿಲ್ಲ, ಹಂಗೆ ಬಿಟ್ಟು ಬಂದೆ. ಇನ್ನು ಇವ್ರು ಮೀಲ್ಸ್ ತೊಗೊಂಡ್ರು. ಪಾಪ ಇವ್ರಿಗೆ ಆಪ್ಷನ್ ಇಲ್ಲ, ತಿನ್ನಲೇಬೇಕಿತ್ತು. ಇಲ್ಲಾಂದರೆ ನಾನೇನು ಮಾಡಿಲ್ಲ ಅಲ್ಲ, ಮನೆಯಲ್ಲಿ ಉಪವಾಸ ಇರಬೇಕಾಗತ್ತೆ ಅಂತ ಅಂದ್ಬಿಟ್ಟು ಪಾಪ ಕಷ್ಟಪಟ್ಟು ತಿಂದರು. ಸೊ ನೈಟಿಗೆ ನಾನೇ ಮಾಡ್ತೀನಿ, ಕಷ್ಟ ಆದರೂ ಪರವಾಗಿಲ್ಲ, ನೈಟಿಗೆ ನಾನೇ ಮಾಡ್ತೀನಿ. ಯೂಶಲಿ ಮಾಡಲ್ಲ, ಎಲ್ಲಾದರೂ ಹೊರಗಡೆ ಹೋಗಿ ಬಂದಮೇಲೆ ಅಡುಗೆ ಎಲ್ಲ ಮಾಡಲ್ಲ. ಬಟ್ ಇವತ್ತು ಊಟ ಸೆಟ್ ಆಗಿಲ್ಲಲ್ಲ, ಹಾಗಾಗಿ ಮಾಡಿಬಿಡೋಣ ಅಂತ. ಅದು ವೆಜ್ ಬೇರೆ ಇವತ್ತು ತಿನ್ನೋದು. ಸೊ ನಾನ್ ವೆಜ್ ತಿನ್ನಂಗಿಲ್ಲ ಇವತ್ತು, ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತ. ಏನಂದರೆ ಹೋಟೆಲಲ್ಲಿ ವೆಜ್ ಎಲ್ಲ ನಾವು ಅಷ್ಟು ಇಷ್ಟಪಡಲ್ಲ, ನಾನ್ ವೆಜ್ ಅಷ್ಟೇ ಜಾಸ್ತಿ ಇಷ್ಟಪಡೋದು. ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತ. ಸೊ ಇವಾಗ ಮಾರತಹಳ್ಳಿಗೆ ಹೋಗಿ, ಈಜಿಪುರದಿಂದ ಮಾರತಹಳ್ಳಿಗೆ ಹೋಗಿ ನನ್ನ ಭಾವನ ಮಗಳನ್ನ ಪಿಕ್ ಮಾಡಿಕೊಂಡು, ಏನು ಗೊತ್ತಾ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ ಆಯ್ತಾ, ನನ್ನ ಭಾವನ ಮಗಳು ಅಂತ. ಕೆಲವೊಬ್ರು ತುಂಬಾ ಬ್ರಿಲಿಯಂಟ್ಸ್ ಏನ್ ಅಂತ ಕಮೆಂಟ್ ಹಾಕ್ತಾರೆ, ಯಾಕೆ ನೀವು ಭಾವನ ಮಗ್ಳಂತ ಹಾಕ್ತೀರಾ, ಯಾಕೆ ನಿಮಗ್ ಮಗಳಲ್ವಾ, ಮಗಳಂತ ಹಾಕಕ್ಕಾಗಲ್ವಾ ಅಂತ. ಅದೇ ಮಗಳು ಅಂತ ಹಾಕಿ. ನಿಮ್ಗೆ ಇಷ್ಟು ದೊಡ್ಡ ಮಗಳಿದಾಳ, ನಿಮ್ಗೆ ಎಷ್ಟು ಜನ ಮಕ್ಕಳು, ನಿಮ್ಗೆ ಆಲ್ರೆಡಿ ಇಬ್ರು ತಾನೇ ಇದ್ದಿದ್ದು, ಈ ಮಗಳೆಲ್ಲಿಂದ, ಯಾವ ತರ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನನಗೆ. ಸೊ ಅದಕ್ಕೆ ಕ್ಲಾರಿಟಿ ಇರ್ಲಿ ಅಂತ ಭಾವನ ಮಗಳು, ನನಗೂ ಮಗಳೇನೆ, ಬಟ್ ನನ್ನ ಕ್ಲಾರಿಟಿಗೋಸ್ಕರ ನಮ್ಮ ಭಾವನ ಮಗಳು ಅಂತ ಹೇಳೋದಷ್ಟೇನೆ. ನಮ್ಗೆ ಎಲ್ರು ಮಕ್ಳೇನೆ, ನನ್ಗೆ ಎಲ್ಲರೂ ಮಕ್ಳೇನೆ ಬೆಳೆಯೋದು. ಸೊ ಅದ್ ಏನಾದ್ರು ಆಗ್ಬೇಕಂದಾಗ ಹಂಗ ಹಾಕಕ್ಕಾಗಲ್ಲ, ಮಗಳು ಅಂತ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ. ಸೊ ಎಲ್ಲೆಲ್ಲಿ ಯಾವ ತರ ಮೆನ್ಷನ್ ಮಾಡ್ಬೇಕು ಆ ತರ ಮೆನ್ಷನ್ ಮಾಡಿದ್ರೆ ಒಳ್ಳೇದು. ಸೊ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ, ಒಂದು ಅಕಾಲಿಕ ಮಳೆ ಇದ್ದಂಗೆ ಈ ನಡುವೆ. ನಮ್ಮ ಭಾವ ಮಗಳು ಬರ್ತಾ ಇದ್ದಾಳೆ. ಇವ್ರನ್ನೆಲ್ಲ ನೋಡಿದಾಗ ನನಗೆ ನಾನು ಮದುವೆ ಆಗಿ ಫಸ್ಟ್ ಟೈಮ್ ನಾನು ಇವ್ರ ಫ್ಯಾಮಿಲಿಗೆ ಬಂದಾಗ ಇವರೆಲ್ಲ ಇನ್ನೂ ಆವಾಗ 7th ಸ್ಟ್ಯಾಂಡರ್ಡ್ ಹುಡುಗಿ, ಇನ್ನೂ ಚಿಕ್ಕವರು. ಬಟ್ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇನ್ನೇನು ಸ್ವಲ್ಪ ದಿವಸದಲ್ಲೇ ಮದುವೆಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದೊಂಥರ ಇರುತ್ತೆ ನೆನೆಸ್ಕೊಂಡ್ರೆ, ಇಷ್ಟು ಬೇಗ ಬೆಳೆದ್ಬಿಟ್ರು ಮಕ್ಕಳು, ಇಷ್ಟು ವರ್ಷ ಆಯ್ತಾ ನನ್ನ ಮದುವೆ ಆಗಿ ಅಂತ ನನಗೆ ಶಾಕ್ ಆಗುತ್ತೆ. ಹೇಗೆ ದಿನ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಷ್ಟು ಸಣ್ಣ ಮಕ್ಕಳು ಇಷ್ಟು
ದೊಡ್ಡವರಾಗಿದ್ದಾರೆ. ಹಾಗೆ ನನ್ನ ಮಕ್ಕಳು ನನಗೂ ಮಕ್ಕಳಾಗಿದ್ದಾರೆ, ನನಗೂ 2 ಮಕ್ಕಳಿದ್ದಾರೆ. ಆ್ಯಂಡ್ ನನ್ನ ಮಗಳಂತೂ ನನಗಿಂತ ಹೈಟೇ ಇದೆ. ಸುಮಾರು ಜನ ಕೇಳ್ತಾರೆ ನಿನ್ನ ಮಗಳು 7th ಸ್ಟ್ಯಾಂಡರ್ಡಾ 8th ಸ್ಟ್ಯಾಂಡರ್ಡಾ ಅಂತ. ನನಗೆ ಶಾಕ್ ಆಗುತ್ತೆ ಯಾಕೆ ಹಿಂಗೆ ಕೇಳ್ತಾರೆ ಅಂತ. ಬಿಕಾಸ್ ನನ್ನ ಮಗಳಿನ್ನು 4th ಸ್ಟ್ಯಾಂಡರ್ಡ್. ತುಂಬ ಜನ ಕಾಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ವಿ ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ನನ್ನ ಮಗಳು 4th ಸ್ಟ್ಯಾಂಡರ್ಡ್. ಬಟ್ ಆ ಥರ ಇಲ್ಲ ನೋಡೋದಕ್ಕೆ, ನಮಗೆ ಶಾಕ್ ಆಗುತ್ತೆ ಅಷ್ಟು ಹೈಟ್ ಇದೆ ನನ್ನ ಮಗಳು. ನಮ್ಮ ವೈಟ್ ಫೀಲ್ಡ್ ಟ್ರಾಫಿಕ್ ಹಿಂಗಿರುತ್ತೆ. ಇನ್ನು ನಾವು ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ವಿ ಇವಳನ್ನ. ಸೊ ಹಾಗಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಚಾಟ್ ಕಾರ್ನರ್ ಹತ್ರ ಬಂದ್ವಿ. ಹಾಗೆ ನನಗೆ ಇವಳ ಹತ್ರ ಅಂದರೆ ನಮ್ಮ ಫ್ಯಾಮಿಲಿಯಲ್ಲೇ ದೊಡ್ಡವಳು. ಅವಾಗಿಂದನೂ ನಾನು ಮದುವೆ ಆಗಿ ಬಂದಾಗ ಫಸ್ಟ್ ನನಗೆ ಇಂಪ್ರೆಸ್ ಆಗಿದೆ ಇವಳಿಂದ. ಸೊ ಅವಾಗ್ಲಿಂದನೂ ಅದೇನೋ ಒಂಥರ ಸ್ಪೆಷಲ್ ಬಾಂಡ್ ನನಗೆ. ನನ್ನ ಮಗಳು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ, ಅಂದರೆ ಎಲ್ಲರೂ ಮಕ್ಕಳೇನೆ ನನಗೆ. ಬಟ್ ಅದೇನೋ ಒಂದು ಕನೆಕ್ಷನ್ನು, ಒಂಥರ ಸ್ಪೆಷಲ್ ಬಾಂಡ್ ಅಂತಲೇ ಹೇಳ್ಬೋದು. ಇವಳ ಹತ್ರ ಸ್ವಲ್ಪ ಜಾಸ್ತಿ ನನಗೆ. ಹಾಗೆ ನನ್ನ ಮಗಳಿಗೂ ಅಷ್ಟೇ. ನನ್ನ ಮಗಳು ಲಾಸ್ಟ್ ಮಗಳು, ಅಂದರೆ ಹೆಣ್ಮಕ್ಳಲ್ಲಿ ಲಾಸ್ಟ್ ನನ್ನ ಮಗಳು. ಅದಕ್ಕೂ ಅಷ್ಟೇ ಇವಳಂದರೆ ತುಂಬಾ ಇಷ್ಟ. ಹಾಗಂತ ಬೇರೆಯವ್ರು ಇಷ್ಟ ಇಲ್ಲ ಅಂತಲ್ಲ, ಮತ್ತು ಅದು ತಪ್ಪಾಗಿ ತಿಳ್ಕೊಬೇಡಿ. ಅದು ಒಂಥರ ಸ್ಪೆಷಲಾಗಿ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನೇ ಪ್ರೀತಿ ಜಾಸ್ತಿ. ಬಿಕಾಸ್ ತುಂಬ ಸೈಲೆಂಟ್ ಇವಳು, ತುಂಬ ಅಂದರೆ ತುಂಬಾ ಸೈಲೆಂಟು. ಹಾಗೆ ಎಲ್ಲಿ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ತಾಳೆ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗಂತೂ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗ್ತಾಳೆ. ಅವಾಗ ಓದಬೇಕಾದ್ರೆ ನಮ್ಮ ಭಾವನ ಮನೇಲಿ ಇರ್ತಾಯಿದ್ಲು. ಈಗ ಅವ್ರ ಮಾವ ಮನೆಗೆ ಶಿಫ್ಟ್ ಆಗಿದ್ದಾಳೆ. ಸೊ ಅವಾಗೆಲ್ಲ ನಮ್ಮ ಮನೆಗೆ ಜಾಸ್ತಿ ಬರ್ತಾಯಿದ್ರು, ಮಕ್ಕಳೆಲ್ಲ ತುಂಬ ಬರ್ತಾಯಿದ್ರು. ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅವಾಗಿಂದೆಲ್ಲ ನೆನಪಾಗುತ್ತೆ. ನಮ್ಮ ಮನೆಗೆಲ್ಲ ಬಂದು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಅವ್ರ ಮನೆಗೆ ಹೋಗಿ ಆವಾಗಲೇ ಒಂಥರ ಚೆನ್ನಾಗಿತ್ತು. ಬಟ್ ಇವಾಗ ಸ್ವಲ್ಪ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ಇನ್ನು ಅಲ್ಲೆಲ್ಲ ಚಾಟ್ಸು ಸ್ನ್ಯಾಕ್ಸು ಎಲ್ಲ ತೊಗೊಂಡು ತಿನ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಅವಳು ಕೂಡ ಹೊರಟ್ಲು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ನನ್ನ ಪರ್ಸ್ನಲ್ ಥಿಂಗ್ಸ್ ಕೂಡ ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರಿದಿರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಮರಿದಿರ ಫಾಲೋ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ನೇತ್ರ9868 ಅಂತ ಇದೆ, ದಯವಿಟ್ಟು ಅಲ್ಲೂ ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.